ಅಧಿಕಾರ ಉಳಿಸ್ಕೊಳ್ಳಿಕ್ಕೋಸ್ಕರ ಸಿದ್ದರಾಮಯ್ಯನವರು ಮಾಡಿರುವಂಥ ತಂತ್ರಗಾರಿಕೆ ಇದು. ಸಿದ್ದರಾಮಯ್ಯ ಫೆವಿಕಾಲ್ ಮುಖ್ಯಮಂತ್ರಿ. ಇವರು ಏನೇ ಮಾಡಿದರೂ ಕೂಡ ಮುಂದಿನ ದಿನಗಳಲ್ಲಿ ಮುಖ್ಯಮಂತ್ರಿ ಬದಲಾವಣೆ ನಿಶ್ಚಿತ ಅಂತ ಆರ್ ಅಶೋಕ್ ಹೇಳಿದ್ದಾರೆ. ನೋಡಿ, ಸಿದ್ದರಾಮಯ್ಯ ಅಧಿಕಾರಕ್ಕೆ ಫೆವಿಕೋಲ್ ಹಾಕಿ ಅಂಟಿಸ್ಕೊಂಡಿರುವಂಥ ವ್ಯಕ್ತಿ. ಫೆವಿಕೋಲ್ ಸಿದ್ದರಾಮಯ್ಯ ಅವರು ಹಿಂದೆ JDS ಅಲ್ಲಿದ್ದಾಗ ಎಲ್ಲ ಅಧಿಕಾರ ಅನುಭವಿಸಿದ್ರು. ಅವರನ್ನು ಮೊದಲು ಮಂತ್ರಿ ಮಾಡಿದ್ದೇ ದೇವೇಗೌಡರು, ಉಪಮುಖ್ಯಮಂತ್ರಿ ಮಾಡಿದ್ದೇ ದೇವೇಗೌಡರು, ಫೈನಾನ್ಸ್ ಮಿನಿಸ್ಟರ್ ಮಾಡಿದ್ದೇ ದೇವೇಗೌಡರು. ಅಧಿಕಾರ ಸಿಕ್ತು, JDS ಅಲ್ಲಿದ್ದರು. ಅವರು ಅಧಿಕಾರ ಕೊಡಲ್ಲ ಅಂದರು, ಕಾಂಗ್ರೆಸ್ಸಿಗೆ ಬಂದರು. ಈಗ ಇಲ್ಲಿ DK ಶಿವಕುಮಾರ್ ಮೊನ್ನೆ ಅಸೆಂಬ್ಲಿಯಲ್ಲಿ ನನ್ನ ಪ್ರಶ್ನೆಗೆ ಅವರು ಒದ್ದು ಕಿತ್ಕೊತೀನಿ, ನಾನೇನು ಅಂಥ ಮಗ ಅಲ್ಲ, ನಾನು ಅಂತಿಂಥ ಮಗ ಅಲ್ಲ, ಅಂತಿಂಥ ಮಗ ಅಲ್ಲ, ನಾನು ಒದ್ದು ಕಿತ್ಕೊಂಡ ಮಗ ಅಂತ ಹೇಳ್ಬಿಟ್ರು ಅಸೆಂಬ್ಲಿಯಲ್ಲಿ. ಆನ್ ರೆಕಾರ್ಡ್ ಹೇಳಿದ್ದಾರೆ. ಸಿದ್ದರಾಮಯ್ಯಗೆ ನಡುಕ ಶುರುವಾಗಿದೆ. ಈಗ ನವಂಬರಲ್ಲಿ ಅದರದ್ದು ಮ್ಯಾರೇಜ್ ನೋಡಿ, ಒಪ್ಪಂದ ಆಗಿರೋದು 100ಕ್ಕೆ 100 ಸತ್ಯ. ಒಪ್ಪಂದ ಆಗಿರೋದು 100ಕ್ಕೆ 100 ಸತ್ಯ. ಇವತ್ತಲ್ಲ ಒಪ್ಪಂದ ಆಗಿರೋದು, 2 ವರ್ಷದಿಂದನೇ ಒಪ್ಪಂದ ಆಗಿದೆ. 100ಕ್ಕೆ 100 ಸತ್ಯ. ಈಗ ಸಿದ್ದರಾಮಯ್ಯ ಮಾತು ತಪ್ತಾ ಇದ್ದಾರೆ, ಅಷ್ಟೇ ಇಲ್ಲಿ ನಡೀತಾ ಇರೋದು. ಎಲ್ಲ ಕಾಂಗ್ರೆಸ್ಸಲ್ಲಿ ಒಂದು ರೀತಿ ದಂಗೆ ಹೇಳ್ತಾರೆ. ಈಗಾಗಲೇ ಅಭಿವೃದ್ಧಿಗೆ 2 ವರ್ಷದಿಂದ ಯಾರು ಹಣ ಬಿಡುಗಡೆ ಮಾಡದೆ ಕಾಂಗ್ರೆಸ್ MLAಗಳು ದಂಗೆ ಹೇಳಿದ್ದಾರೆ. ಎಲ್ಲ ಹೇಳ್ತಾ ಇದ್ದಾರೆ ಕಾಂಗ್ರೆಸ್ MLAಗಳು. ಬನ್ನಿ, ನಮ್ಮ ಪ್ರತಿನಿಧಿ ಪ್ರಸನ್ನ ಈಗ ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ. ಪ್ರಸನ್ನ, ಏನು ನಡೀತಾ ಇದೆ? ಯಾಕೋ ಜಾತಿ ಗಣತಿ ಒಂದು ಲೆಕ್ಕದಲ್ಲಿ ಬೂಮ್ರಾಂಗ್ ಆಗುವಂಥ ಎಲ್ಲ ಸಾಧ್ಯತೆಗಳು ಕೂಡ ನಿಚ್ಚಳವಾಗಿ ಕಾಣ್ತಾ ಇವೆ. ನೋಡಿ, ನಿನ್ನೆ ನಡೆದಂಥ ಸಭೆಯಲ್ಲಿ ಜಯಪ್ರಕಾಶ್ ಹೆಗಡೆ ನೇತೃತ್ವದಲ್ಲೇ ಅವ್ರ ಎದುರುಗಡೆನೇ ಆಕ್ರೋಶ ವ್ಯಕ್ತವಾಗಿರುವಂಥದ್ದು ಒಂದು ಕಡೆಗೆ. ಇನ್ನೊಂದು ಕಡೆಗೆ ಈ ನಾಯಕರೆಲ್ಲರೂ ಕೂಡ ಈ ವಿಚಾರಕ್ಕೆ ಸಂಬಂಧಪಟ್ಟಂಗೆ ದನಿ ಎತ್ತಬೇಕು ಅನ್ನುವಂಥ ಆಗ್ರಹ ಒಕ್ಕಲಿಗ ಶಾಸಕರಿಂದ ವ್ಯಕ್ತ ಆಗ್ತಾ ಇದೆ. ಇನ್ನು ಲಿಂಗಾಯತ ಶಾಸಕರು ಕೂಡ ಸುಮ್ಮನಿಲ್ಲ. ಯಾಕಂದರೆ ಬಸವರಾಜ್ ಮಾತಾಡ್ತಿದ್ದಂಥ ಮಾತನ್ನು ನೋಡಿದ್ವಿ ನಾವು. ಚನ್ನಗಿರಿ ಶಾಸಕರು ಅವ್ರು ಹೇಳ್ತಿರೋದೇನು ಅಂತಂದರೆ, ಲಿಂಗಾಯತ ಮಂತ್ರಿಗಳೆಲ್ಲರೂ ಕೂಡ ರಾಜೀನಾಮೆ ಕೊಡಿ. ಶಾಮನೂರು ಶಿವಶಂಕರಪ್ಪ ಹೇಳ್ತಿರುವಂಥ ಸತ್ಯ ಅನ್ನುವಂಥ ಮಾತನ್ನು ಅವ್ರು ಹೇಳ್ತಾರೆ. ಶಾಮನೂರು ಶಿವಶಂಕರಪ್ಪ, ನಮ್ಮನ್ನು ದೂರ ಇಟ್ಟು ನೀವೇನಾದರೂ ಅಧಿಕಾರ ಮಾಡೋಕ್ಕೆ ಸಾಧ್ಯನಾ ಅಂತ ಶಾಮನೂರು ಶಿವಶಂಕರಪ್ಪ ಕೇಳ್ತಾ ಇದ್ದಾರೆ. ಈ ಜಾತಿ ಜನಗಣತಿ ಏನಾದರೂ ಇದು ಜಾರಿ ಆದರೆ ಸರ್ಕಾರದ ಪತನ ನಿಶ್ಚಿತ ಅಂತ ರಂಭಾಪುರಿ ಶ್ರೀಗಳು ಭವಿಷ್ಯ ನುಡಿದಿದ್ದಾರೆ. ಇದೆಲ್ಲದರ ನಡುವೆ ನಾಳೆಯ ಸಭೆ ಏನು ನಡೀತಾ ಇದೆ ಪ್ರಸನ್ನ? ರಂಗನಾಥ್, ಜಾತಿ ವ್ಯವಸ್ಥೆಯನ್ನು ಹೋಗಲಾಡಿಸಬೇಕು ಅಂತ ಬಯಸಿದ ಬಸವಣ್ಣನ ನಾಡಿನಲ್ಲಿ ಜಾತಿ ಜನಗಣತಿಯ ವಿಚಾರ ತಾರಕಕ್ಕೇರಿದೆ. ಎಲ್ಲ ಸಮುದಾಯದ ನಾಯಕರು ಕೂಡ ತಮ್ಮ ತಮ್ಮ ಸಮುದಾಯದ ಹಿತದೃಷ್ಟಿಯಿಂದ ಏನೆಲ್ಲ ಚರ್ಚೆಗಳನ್ನ ಮಾಡಬೇಕು ಅದಕ್ಕೆ ಸಂಬಂಧಪಟ್ಟ ಹಾಗೆ ತಮ್ಮ ಅಭಿಪ್ರಾಯಗಳನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ನಾಳೆ ಮಧ್ಯಾಹ್ನ 4 ಗಂಟೆಗೆ ಸರಿಯಾಗಿ CM ಸಿದ್ದರಾಮಯ್ಯನವರ ನೇತೃತ್ವದಲ್ಲಿ ಸಚಿವ ಸಂಪುಟ ಸಭೆ ಕರೆಯಲಾಗಿದೆ. ಬಹುತೇಕ ಇಲ್ಲಿ 10 ರಿಂದ 12 ಸಚಿವರು ಜಾತಿ ಜನಗಣತಿಯನ್ನ ವಿರೋಧಿಸುವಂಥದ್ದು ನಿಶ್ಚಿತ ಆಗಿದೆ. ಯಾಕೆಂದ್ರೆ ಸಮುದಾಯದ ನಾಯಕರಿಂದ ಸಚಿವರ ಮೇಲೆ ಸಾಕಷ್ಟು ಒತ್ತಡ ಇದೆ. ಅದು ಒಕ್ಕಲಿಗ ಸಚಿವರು ಇರ್ಬೋದು, ಲಿಂಗಾಯತ ಸಚಿವರು ಇರ್ಬೋದು, ಎಲ್ಲರೂ ಕೂಡ ಖಂಡತುಂಡವಾಗಿ ನಾಳೆ ನಡೆಯುವಂತಹ ಕ್ಯಾಬಿನೆಟ್ನಲ್ಲಿ ಜಾತಿ ಜನಗಣತಿಯ ಅನುಷ್ಠಾನಕ್ಕೆ ಸಂಬಂಧಪಟ್ಟ ಹಾಗೆ ತಮ್ಮ ವಿರೋಧವನ್ನ ದಾಖಲಿಸಬೇಕು ಅಂತ ಹೇಳಿ ಸಮುದಾಯದ ನಾಯಕರು, ಸಮುದಾಯದ ಶಾಸಕರು ಒತ್ತಡವನ್ನ ಹಾಕ್ತಾ ಇದ್ದಾರೆ. ನಿನ್ನೆ DCM DK ಶಿವಕುಮಾರ್ ಅವರ ನಿವಾಸದಲ್ಲಿ ನಡೆದಂತಹ ಸಭೆಯಲ್ಲೂ ಕೂಡ ಜಯಪ್ರಕಾಶ್ ಹೆಗಡೆ ಅವರೇ ಭಾಗಿಯಾಗಿದ್ರು. ಒಕ್ಕಲಿಗ ಸಮುದಾಯವನ್ನು ಪ್ರತಿನಿಧಿಸುವಂತಹ ಎಲ್ಲ ಶಾಸಕರು ಕೂಡ ನೇರವಾಗಿ ಜಯಪ್ರಕಾಶ್ ಹೆಗಡೆ ಅವರನ್ನು ಸೇರಿದಂತೆ ಇಡೀ ಹಿಂದುಳಿದ ವರ್ಗದ ಆಯೋಗ ಕೊಟ್ಟಂತಹ ಸಮೀಕ್ಷೆಯನ್ನ ಸಾಕಷ್ಟು ವಿರೋಧವನ್ನ ಮಾಡಿದ್ದಾರೆ. ಕಟುವಾದಂತಹ ಶಬ್ದಗಳಲ್ಲಿ ಟೀಕೆಯನ್ನ ಮಾಡಿದ್ದಾರೆ. ಒಂದು, ಒಕ್ಕಲಿಗ ಮತ್ತು ಲಿಂಗಾಯತ ಸಮುದಾಯಗಳಿಗೆ ಅನ್ಯಾಯ ಆಗೋ ರೀತಿಯಲ್ಲಿ ವರದಿ ಸಿದ್ಧ ಆಗಿದೆ ಅನ್ನುವಂಥದ್ದು ಒಂದು. ಆದರೆ ಈ ಒಂದು ವರದಿ ಸಿದ್ಧಪಡಿಸುವಂತಹ ಸಂದರ್ಭದಲ್ಲಿ ಸೂಕ್ತವಾದಂತಹ ವೈಜ್ಞಾನಿಕವಾದಂತಹ ಪದ್ಧತಿಗಳನ್ನ ಅನುಷ್ಠಾನ ಮಾಡಿಲ್ಲ, ಬಳಸಿಲ್ಲ ಅನ್ನುವಂಥದ್ದು ಕೂಡ ಶಾಸಕರ ಅಭಿಪ್ರಾಯ. ಒಂದು ಕಡೆ ಅವೈಜ್ಞಾನಿಕ ರೀತಿಯಲ್ಲಿ ಸಮೀಕ್ಷೆಗಳು ಸಿದ್ಧಪಡಿಸಲಾಗಿದೆ ಅನ್ನುವಂಥದ್ದು ಒಂದು ಅಭಿಪ್ರಾಯ. ಆದ್ರೆ ಮುಂದೆ ಇದರ ಪರಿಣಾಮಗಳು ಹೇಗಿರುತ್ತೆ, ರಾಜಕೀಯವಾಗಿ ಯಾವ ರೀತಿ ಇದನ್ನ ಫೇಸ್ ಮಾಡಬೇಕು ಅನ್ನೋ ಬಗ್ಗೆ ಸಹಜವಾಗಿಯೇ ಶಾಸಕರಲ್ಲಿ ಬಹುದೊಡ್ಡ ಆತಂಕವಿದೆ. ಯಾವುದೇ ಜಾತಿ ಆಗಿರ್ಬೋದು, ಯಾವುದೇ ವರ್ಗ ಆಗಿರ್ಬೋದು, ಒಂದೊಂದು ಕ್ಷೇತ್ರದಲ್ಲಿ ಒಟ್ಟಾಗಿ ಇಲ್ಲ. ಸಣ್ಣ ಸಣ್ಣ ತುಂಡುಗಳಾಗಿ ಸಮುದಾಯದ ಸಂಖ್ಯೆಗಳಿದಾವೆ. ಅದನ್ನ ಒಮ್ಮತದಿಂದ ತೆಗೆದುಕೊಂಡು ಹೋಗೋದು ಹೇಗೆ ಅನ್ನುವಂತಹ ಆತಂಕ ಸಹಜವಾಗಿಯೇ ಶಾಸಕರನ್ನ ಕಾಡ್ತಾ ಇದೆ. ಈ ಕಾರಣಕ್ಕೋಸ್ಕರ ಇದೀಗ ಲಿಂಗಾಯತ ಶಾಸಕರು ಮತ್ತು ಒಕ್ಕಲಿಗ ಶಾಸಕರೆಲ್ಲರೂ ಕೂಡ ತಮ್ಮ ತಮ್ಮ ಸಮುದಾಯದ ಸಚಿವರು ನಾಳೆ ಇದನ್ನ ಅನುಷ್ಠಾನಕ್ಕೆ ವಿರೋಧವಾಗಿ ನಿಲ್ಲಬೇಕು ಅನ್ನುವಂತಹ ಒತ್ತಡವನ್ನು ಹಾಕ್ತಾ ಇದ್ದಾರೆ. ಹೀಗಾಗಿ ನಾಳೆ ನಡೆಯುವಂತಹ ಸಚಿವ ಸಂಪುಟ ಸಭೆ ಅತ್ಯಂತ ಮಹತ್ವವನ್ನು ಪಡೆದುಕೊಳ್ತಾ ಇದೆ. ರಂಗನಾಥ, ಓಕೆ, ಧನ್ಯವಾದ ತಮ್ಮೆಲ್ಲ ಮಾಹಿತಿಗೆ.